ಪ್ರಿಯ ವೀಕ್ಷಕರೇ ನಮಸ್ಕಾರ. ಆಯುಷ್ ಪ್ಲಸ್ ಪ್ರಸ್ತುತಪಡಿಸುತ್ತಿದೆ ನಿತ್ಯ ಧೂಪ. ಇದು ದೈವಿ ಆಚರಣೆಯ ಪ್ರತೀಕ. ನಿತ್ಯ ಧೂಪ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಆಯುಷ್ ಪ್ಲಸ್ನ ಪ್ರಸ್ತುತಿ, ವಿಶೇಷವಾದಂತಹ ಉತ್ಪನ್ನಗಳನ್ನು, ಜನಸ್ನೇಹಿ ಉತ್ಪನ್ನಗಳನ್ನು, ಪ್ರತಿನಿತ್ಯವೂ ಮನೆಯಲ್ಲಿ ಎಲ್ಲರೂ ಬಳಸಬಹುದಾದಂತಹ ಉತ್ಪನ್ನಗಳ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ನಿತ್ಯ ಧೂಪವು ಕೂಡ ವಿಶೇಷವಾದಂತಹ ಒಂದು ಉತ್ಪನ್ನ. ಇದನ್ನು ಷೋಡಶಾಂಗ ಧೂಪಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವಂತೆ ಪಾರಂಪರಿಕ ರೀತಿಯಲ್ಲಿ ತಯಾರಿಸಲಾಗಿದೆ. ಎಲ್ಲ ವಯೋಮಾನದವರು, ನಾವಿರುವಂತಹ ಸ್ಥಳಗಳು ಯಾವುದೇ ಇದ್ದರೂ ಇದನ್ನು ಬಳಸಬಹುದಾಗಿದೆ. ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದೇ ಇರುವ ವೈದ್ಯರು, ತಜ್ಞರು ಹಾಗೂ ಪಂಡಿತರು ಶಿಫಾರಸು ಮಾಡಿರುವಂತಹ ವಿಶೇಷವಾದಂತಹ ಉತ್ಪನ್ನ ನಿತ್ಯ ಧೂಪ. 100% ನೈಸರ್ಗಿಕವಾದಂತಹ ಉತ್ಪನ್ನವಾಗಿದ್ದು ಇದರಲ್ಲಿ ಯಾವುದೇ ಕೃತಕವಾದಂತಹ ಪದಾರ್ಥಗಳು ಒಳಗೊಂಡಿಲ್ಲ. ಜೊತೆಗೆ ಯಾವುದೇ ವಿಧಾನವಾದಂತಹ ರಾಸಾಯನಿಕ ಪದಾರ್ಥಗಳನ್ನು ಬಳಸಿಲ್ಲ. ಈ ವಿಶೇಷ ಉತ್ಪನ್ನದ ಕುರಿತಾಗಿ ಹಾಗೂ ಧೂಪವನ್ನ ಪ್ರತಿನಿತ್ಯವೂ ಮನೆಯಲ್ಲಿ ಬಳಸುವಂತಹ ಪ್ರಕ್ರಿಯೆಯ ಕುರಿತಾಗಿ ಹಾಗೂ ಧೂಪದಿಂದ ಯಾವ ರೀತಿ ನಾವು ಪರಿಸರವನ್ನ ಶುದ್ಧವಾಗಿಟ್ಟುಕೊಳ್ಳಬಹುದು, ಮನೆಗೆ ಮನಸ್ಸಿಗೆ ಪ್ರಫುಲ್ಲತೆಯನ್ನ ಹೇಗೆ ತಂದುಕೊಳ್ಳಬಹುದು, ಗೃಹ ಶಾಂತಿ ಹಾಗೂ ಗೃಹ ದೋಷ ಅಂದರೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಮಾಹಿತಿಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಪ್ರತಿಯೊಂದು ಮನೆಯಲ್ಲಿ ಕೂಡ ಆರೋಗ್ಯ ನಾಜೂಕಾಗಿರೋರು, ಆರೋಗ್ಯದ ಕಾಳಜಿ ವಹಿಸೋರು, ಹಾಗೆ ಆರೋಗ್ಯದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳದೆ ಇರೋರು ಎಲ್ಲಾ ಥರದ ಜನರು ಇರ್ತಾರೆ. ಇವರೆಲ್ಲರ ಆರೋಗ್ಯ ಸಂರಕ್ಷಣೆ ನನ್ನ ಕರ್ತವ್ಯ. ಆದ ಕಾರಣ ನಾನು ನೈಸರ್ಗಿಕ ಗಿಡಮೂಲಿಕೆಗಳಿಂದ, ಶುದ್ಧ ದೇಸಿ ತುಪ್ಪದಿಂದ ತಯಾರಾದ ಹಾಗೆ ಗಾಳಿಯಲ್ಲಿನ ಆಮ್ಲಜನಕ ಪ್ರಮಾಣವನ್ನು ಹೆಚ್ಚಿಸುವ ಮತ್ತು ವಾಯು ಶುದ್ಧತೆಗೆ ಸಹಾಯ ಮಾಡುವ, ಮನಸ್ಸಿಗೆ ಆಹ್ಲಾದಕರ ಮತ್ತು ಶಾಂತಿ ನೆಮ್ಮದಿಗೋಸ್ಕರ ತಜ್ಞ ಯೋಗ ಪರಿಣಿತರು ನಂಬಿರುವ ಹಾಗೂ ವೈದ್ಯರಿಂದ ಪ್ರಶಂಸಿಸಲ್ಪಟ್ಟ 100% ನ್ಯಾಚುರಲ್ ನಿತ್ಯ ಧೂಪವನ್ನು ಉಪಯೋಗಿಸ್ತೀನಿ. ನಿತ್ಯ ಧೂಪ ಇದು ದೈವಿ ಆಚರಣೆಯ ಪ್ರತೀಕ. ಮಾಹಿತಿ ಹಾಗೂ ಮಾರ್ಗದರ್ಶನಕ್ಕಾಗಿ ನಮ್ಮೊಂದಿಗೆ ಹರಿದಾಸ ಸಂಘದ ಅಧ್ಯಕ್ಷರು ಶ್ರೀಯುತ ಹರ ನಾಗರಾಜಾಚಾರ್ಯ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾಗಿ ಬರಮಾಡಿಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ. ಈಗ ಧೂಪ ಅನ್ನೋದನ್ನ ನಾವು ಮಂದಿರಗಳಲ್ಲಿ ಹೆಚ್ಚಾಗಿ ನೋಡಿರ್ತೀವಿ, ಅಥವಾ ಮನೆಯಲ್ಲಿ ಮಗು ಬಾಣಂತಿ ಇತ್ತು ಅಂದರೆ ಸಾಂಬ್ರಾಣಿಯನ್ನ ಹಾಕೋದನ್ನ ನೋಡಿರ್ತೀವಿ. ಈ ವಿಧಾನವಾಗಿ ಹಾಕುವ ಧೂಪಕ್ಕೂ ಹಾಗೂ ನಿಜವಾದ ಧೂಪಕ್ಕೂ, ದೈವಿ ಆಚರಣೆಯಲ್ಲಿ ಬಳಸುವಂತಹ ಧೂಪಕ್ಕೂ ಏನು ವ್ಯತ್ಯಾಸ ಇದೆ? ಧೂಪ ಅಂದರೆ ಏನು? ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತ ಪ್ರವರೋಹ್ಯಃ ಶ್ರೀಮದಾನಂದ ತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಈ ಧೂಪ ಅಂತೇನಿದೆ, ಈ ಧೂಪ, ದೀಪ, ನೈವೇದ್ಯ, ಇದು ಮೂರು ಒಂದೇ ಬಳ್ಳಿ ಹೂಗಳು ಅಂತ ಹೇಳ್ಬೋದು. ಧೂಪ, ದೀಪ, ನೈವೇದ್ಯ ನಮ್ಮ ಷೋಡಶೋಪಚಾರದಲ್ಲಿ ಅಂತ್ಯದಲ್ಲಿ ಭಗವಂತನ ಸಂತೃಪ್ತಿ ಪಡಿಸುವಂಥದ್ದು. ಈ ಧೂಪ ಅನ್ನೋದು ಬಹಳ ವಿಶೇಷವಾಗಿ ಶುದ್ಧವಾದಂಥ ಮಂತ್ರ ಇದೆ. ದಶಾಂಗಂ ಗುಗ್ಗುಲಂ ಧೂಪಂ ಸುಗಂಧಂಚ ಮನೋಹರಂ ದೇವೇಶ ನಮಸ್ತುಭ್ಯಂ ಗೃಹಾಣ ವರದೋ ಭವ ಧೂಪಮಾಗ್ರಾಪಯಾಮಿ. ಧೂಪದಲ್ಲಿ ವಿಶೇಷ ಏನು ಅಂತಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಪರಿಸರ ಶುದ್ಧವಾಗಿರಬೇಕು. ಕೆಟ್ಟ ವಾಸನೆ ಇರೋ ಕಡೆ ಯಾರೂ ಕೂತ್ಕೊಳ್ಳಲ್ಲ, ದುರ್ವಾಸನೆ ಇದ್ದ ಕಡೆ ಯಾರೂ ಕೂತ್ಕೊಳ್ಳಲ್ಲ. ಹಾಗಾಗಿ ಒಂದು ಸುಗಂಧ ಪರಿಮಳ ರೂಪವಾದಂಥ ಒಂದು ಸುವಾಸನೆ ಬರೋ ದೃಷ್ಟಿಯಿಂದಲೇ ಧೂಪವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು. ಧೂಪದಲ್ಲಿ ತುಂಬ ಅರ್ಥಗಳಿದೆ. ಸಾಮಾನ್ಯವಾಗಿ ನಾವು ಹೋಮಗಳು ಮಾಡುವಾಗ ಆಜ್ಯವನ್ನು ಉಪಯೋಗಿಸ್ತೀವಿ, ಸಮಿತ್ತು ಅರಳಿ ಕಡ್ಡಿಯನ್ನು ಉಪಯೋಗಿಸ್ತೀವಿ. ಈ ಅರಳಿ ಕಡ್ಡಿ ಹಾಗೂ ಈ ಒಂದು ದೇಸಿ ಹಸುವಿನ ತುಪ್ಪ ಆಜ್ಯ, ಇದೆರಡು ಸೇರಿ ಯಾವ ಧೂಮ ನಿರ್ಮಾಣ ಆಗುತ್ತೋ ಇದು ಆಸುರಿ ಶಕ್ತಿಯನ್ನು ಬಡಿಯುತ್ತೆ.
ದೈವೀ ಶಕ್ತಿಯನ್ನು ಪ್ರಚೋದನೆ ಮಾಡುತ್ತೆ. ಈ ಧೂಮಕ್ಕೆ ಅಷ್ಟು ಶಕ್ತಿ ಇದೆ. ದಶಾಂಗಂ ಗುಗ್ಗುಲೋಪೇತಂ ಚಂದನಾಗರು ಸಂಯುತಂ ಧೂಪೋಯಂ ಪ್ರತಿಗೃಹ್ಯತಾಂ. ಇದರಲ್ಲಿ ದಶಾಂಗಂ 10 ರೀತಿಯ ಗಿಡಮೂಲಿಕೆಯ ದ್ರವ್ಯಗಳಿರುತ್ತೆ. ಇದು ಪುರಾತನವಾದ್ದು. ಇದಕ್ಕೆ ಯಾವುದೇ ನೀವು ಹೇಳಿದಾಗೆ ಅಡ್ಡ ಪರಿಣಾಮ ಆಗೋದಿಲ್ಲ. ಅಂತಹ ಪುಡಿಗಳಿಂದ ಮಾಡಿದಂಥ ಅತ್ಯಂತ ಶ್ರೇಷ್ಠವಾದ, ವಿಶೇಷವಾಗಿ ಇದರಲ್ಲಿ ಸುಗಂಧದ ಪುಡಿ ಇರುತ್ತೆ, ಶ್ರೀಗಂಧದ ಪುಡಿ ಇರುತ್ತೆ. ಹಾಗೆ ಗುಗ್ಗುಲ, ಈ ಗುಗ್ಗುಲ ಅಂತಂದರೆ ಹೆಚ್ಚಿನ ಅಂಶ ನಮ್ಮಲ್ಲಿ ಹಳ್ಳಿ ಕಡೆ ಹಾಲುಮಡ್ಡಿ ಅಂತ ಹೇಳ್ತಾರೆ. ಹಾಲುಮಡ್ಡಿ ಅಂತಾರೆ. ಆ ಮರದಿಂದ ಉತ್ಪನ್ನ ಆಗುವಂಥದ್ದು ಒಳ್ಳೆ ಪುಡಿ, ಒಳ್ಳೆ ಬೆಳಚಕಲ್ ಥರ ಪುಡಿ ಥರ ಇದ್ದಾಗಿರುತ್ತೆ. ಗುಗ್ಗುಲ ಮಹಾಶ್ರೇಷ್ಠವಾದ್ದು. ಇದರ ವಾಸನೆ ಏನಾಗುತ್ತೆ ಅಂದರೆ ಕೆಟ್ಟ ಕ್ರಿಮಿಕೀಟಗಳನ್ನೆಲ್ಲ ಬಡದಾಕ್ಬಿಡುತ್ತೆ. ದೈವಿ ದೃಷ್ಟಿಯಿಂದ ನಾವು ಹೇಳಕ್ಕೆ ಹೋದರೆ, ಆಧ್ಯಾತ್ಮಿಕ ದೃಷ್ಟಿಯಿಂದ ಭೂತ ಪ್ರೇತ ಪಿಶಾಚಿಗಳ ಆಟಗಳಲ್ಲಿ ನಡೆಯಲ್ಲ, ಅವು ದೂರ ಆಗಿಬಿಡುತ್ತವೆ. ನಮ್ಮಲ್ಲಿ ಘಂಟಾನಾದ ಮಾಡೋದು ಅದೇ ಉದ್ದೇಶ. ಆಗಮನಾಂತು ದೇವಾನಾಂ ಗಮನಾಂತಾತು ರಕ್ಷಸಾಂ ಘಂಟಾನಾದಂ ಕೃತ್ವ. ಘಂಟಾನಾದವನ್ನು ಮಾಡ್ತೀವಿ. ದೇವತೆಗಳ ಆವಾಹನೆ ಆಗಲಿ, ಯಾವ ಕೆಟ್ಟ ಗಾಳಿಗಳಿದೆ, ಕೆಟ್ಟ ಪರಿಸರ ಇದೆ, ಆ ಕೆಟ್ಟ ಗಾಳಿಗಳು ದೂರ ಆಗಲಿ ಅಂತ ಘಂಟಾನಾದ ಮಾಡ್ತೀವಿ. ಧೂಪವೂ ಹಾಗೇನೆ. ಈ ಧೂಪದ ಆ ಧೂಮದಿಂದ ಏನಾಗುತ್ತೆ, ಅನೇಕ ಕ್ರಿಮಿಕೀಟಗಳು ಅವು ನಶಿಸಿ ಹೋಗ್ಬಿಡುತ್ತೆ. ಈ ಕೆಟ್ಟ ಗಾಳಿಗಳು ಒಳಗೆ ಪ್ರವೇಶ ಮಾಡಲ್ಲ, ಅಲ್ಲಿ ವಾತಾವರಣವೇ ಶುದ್ಧ ಆಗುತ್ತೆ. ಮನೆಗಳಲ್ಲಿ ಇಂಥ ಧೂಪಗಳು ಉಪಯೋಗಿಸಿದಾಗ ಮನೆಯಲ್ಲಿ ಕೆಟ್ಟ ಕ್ರಿಮಿಗಳು ಬರೋಲ್ಲ. ಈ ವಾಸನೆಯಿಂದಲೇ ಬರೋದು, ಮೂಗಿನ ವಾಸನೆಯಿಂದಲೇ ನಮಗೆ ಇಂಥ ಕ್ರಿಮಿಗಳು, ಬ್ಯಾಕ್ಟೀರಿಯಾಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದು ದೂರ ಆಗುತ್ತೆ. ನೋಡಿ, ಇದೊಂದು ಧೂಪದಲ್ಲಿ ಬಹಳ ವಿಶೇಷವಾದ. ಧೂಪದ ಪುಡಿಯಲ್ಲಿ ದೇಸಿ ಹಸುವಿನ ತುಪ್ಪವನ್ನು ಬೆರೆಸ್ತಾರೆ ಅಂದರೆ ಇಟ್ಸ್ ರಿಯಲಿ ಗ್ರೇಟ್. ಈ ವಾಸನೆ ಇದೆಯಲ್ಲ, ಇದು ಅಗ್ನಿ ಸ್ಪರ್ಶ ಆದಾಗ ಅದ್ಭುತವಾದಂಥ ಧೂಮ ನಿರ್ಮಾಣ ಆಗುತ್ತೆ. ಇದರಿಂದ ನಮ್ಮ ಅನೇಕ ಕಾಯಿಲೆಗಳು, ಉಸಿರಾಟದ ಕಾಯಿಲೆಗಳು, ಒಳಗಡೆ ಇರುವಂಥ ಅನೇಕ ಕಾಯಿಲೆಗಳು ಪೂರ್ಣ ಶಮನ ಆಗಿಬಿಡುತ್ತೆ. ಇದು ನೋಡಿ, ಇದು 2 ಥರ. ಇದು ಭಗವಂತನಿಗೆ ಸುಗಂಧವನ್ನು ಅರ್ಪಣೆ ಮಾಡದಂಥ, ಸುಗಂಧ ದ್ರವ್ಯವನ್ನು ಸಮರ್ಪಣೆ ಮಾಡದಂಥ ಒಂದು ಷೋಡಶೋಪಚಾರ. ಇದು ಅವನಿಗೆ ಪ್ರೀತಿ ಆಗಲಿ ಅಂತ. ಭಗವಂತ ಇಷ್ಟಲ್ಲೇ ಪ್ರೀತಿ ಆಗಬೇಕು ಅಂತೇಳಿ ಅವನು ಕೊಟ್ಟಿದ್ದು ಅವನಿಗೆ ಸಮರ್ಪಣೆ ಮಾಡೋದು. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮ ಇವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಕೃಷ್ಣ ಒಂದು ಮಾತು ಹೇಳ್ತಾನೆ ಭಗವದ್ಗೀತೆಯಲ್ಲಿ. ನಾನು ಯಾರಿಗೆ ಸಿಗ್ತೀನಿ ಅಂತಂದರೆ, ನೋಡಿ, ಎಲ್ರಿಗೂ ಆಸೆ ಇದೆ, ಭಗವಂತನ ಪಡಿಬೇಕು, ಭಗವಂತನ ಅನುಗ್ರಹ ಆಗಬೇಕು, ಭಗವಂತನ ಪ್ರೀತಿ ಗಳಿಸ್ಬೇಕು, ಭಗವಂತ ಕಣ್ತೆರಿಬೇಕು, ಭಗವಂತ ನಮ್ಮ ಕಡೆ ತಿರುಗಬೇಕು ಅಂತ ವಿಶ್ವದಲ್ಲಿ, ಪ್ರಪಂಚದಲ್ಲಿ ಎಲ್ರಿಗೂ ಆಸೆ ಇದೆ. ಅವರ ಮತ ಬೇರೆ ಬೇರೆ ಇರ್ಬೋದು, ಅವರ ದೃಷ್ಟಿಕೋನ ಬೇರೆ ಇರ್ಬೋದು, ಗುರಿ ಒಂದೇನೆ. ನಮ್ಮ ಆಚರಣೆ ಬೇರೆ ಬೇರೆ ಇರುತ್ತೆ, ಗುರಿ ಮಾತ್ರ ಭಗವಂತನ ಅನುಗ್ರಹ ಪಡಿಬೇಕು ಅಂತ ಎಲ್ಲ ಮತೀಯರಿಗೂ ಆಸೆ ಇದೆ. ಕೃಷ್ಣ ಹೇಳ್ತಾನೆ, ಹೇಗೆ ಸಿಗ್ತೀನಿ ನಾ ಸುಲಭವಾಗಿ? ಕೃಷ್ಣ ಹೇಳ್ತಾನೆ, ಅನನ್ಯಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅರ್ಜುನ, ಯಾರು ನನ್ನನ್ನು ನಿತ್ಯ ಸ್ಮರಣೆ ಮಾಡ್ತಿರ್ತಾರೆ ಅವ್ರಿಗೆ ನಾನು ಸುಲಭವಾಗಿ ಸಿಕ್ಬಿಡ್ತೀನಪ್ಪ. ಘೋರ ತಪಸ್ಸು ಮಾಡಲಿ ಅಂತ ಹೇಳಲಿಲ್ಲ ಭಗವಂತ. ಎಲ್ಲ ತೀರ್ಥಕ್ಷೇತ್ರಗಳೆಲ್ಲ ಪರ್ಯಟನೆ ಮಾಡ್ಕೊಬೇಕು ಅಂತ ಹೇಳಲಿಲ್ಲ. ವಿರೋಧನೆಲ್ಲ ದಾನ ಮಾಡಿಬಿಡು ಅಂತಲೂ ಹೇಳಲಿಲ್ಲ. ಮತ್ತು ಎಲ್ಲ ಶಾಸ್ತ್ರಾಧ್ಯಯನವನ್ನು ಮಾಡಬೇಕು ಅಂತ ಹೇಳಲಿಲ್ಲ. ಯಾರು ನಿತ್ಯ ನನ್ನ ಸ್ಮರಣೆ ಮಾಡ್ತೀರ, ಆ ಧೂಪ ತೋರಿಸ್ತಾ ಇರುವಾಗಪ್ಪ, ನೀನು ಕೊಟ್ಟ ಪ್ರಕೃತಿ ಜನ್ಯವಾದ ಇವೆಲ್ಲ ಅದು ನಿನಗೆ ತೋರಿಸ್ತಾ ಇದೆ, ನಿಂಗೆ ಸಮರ್ಪಣೆ ಮಾಡ್ತೀನಿ. ಧೂಪ ಅಂದರೆ ಇದು, ಧೂಪ ದೀಪ ನೈವೇದ್ಯ ಇದನ್ನೇ. ನಿಮ್ಮ ಮನೆಯಲ್ಲಿ ಪಾಸಿಟಿವಿಟಿ ಬೇಕಾ, ಹಾಗೂ ಆರೋಗ್ಯವನ್ನ ವೃದ್ಧಿಸಬೇಕಾ, ಹಾಗೂ ಮಕ್ಕಳಲ್ಲಿ ಏಕಾಗ್ರತೆಯನ್ನ ಹೆಚ್ಚಿಸಬೇಕಾ? ಸೊ ಇದಕ್ಕಾಗಿ ಎಲ್ಲ ಒಂದೇ ಸೊಲ್ಯೂಷನ್, ಈ ನಿತ್ಯ ಧೂಪ. ಈ ನಿತ್ಯ ಧೂಪವನ್ನ ಬಳಸಿ ಒಂದು ಒಳ್ಳೆಯ ಅನುಭೂತಿಯನ್ನ ಪಡೆಯಿರಿ. ಈ ನಿತ್ಯ ಧೂಪದಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳಿಲ್ಲ. ಈ ಕೂಡಲೇ ನಿತ್ಯ ಧೂಪ ಬೇಕಾದಲ್ಲಿ ಈ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ನಿತ್ಯ ಧೂಪವನ್ನ ಆರ್ಡರ್ ಮಾಡ್ಕೊಳ್ಳಿ. ನಿತ್ಯ ಧೂಪ ಶುದ್ಧ ಧೂಪ.